ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮದುವೆಯಲ್ಲಿ ಮಾಡುವಂಥ ಹಾಲ್ಕೀರ್ನ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಸ್ವಲ್ಪ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಸೊ ನಾನು ಇದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗೋ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾನು ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಡ್ರೈ ಫ್ರೂಟ್ಸ್ನ. ಸೊ ಇದಾಗಿದೆ. ಸೊ ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ವಾಟರ್ ಕೂಡ ನಾನು ಆ್ಯಡ್ ಮಾಡಿಲ್ಲ. ನೀವು ಬೇಕಂದರೆ ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು. ಸೊ ನೀರು ಆ್ಯಡ್ ಮಾಡಿದ್ರೆ ಸ್ವಲ್ಪ ಅಷ್ಟು ಟೇಸ್ಟ್ ಇರಲ್ಲ. ಇವಾಗ ನಾನು ಇದಕ್ಕೆ ಶಾವಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಇದು ನಾನು ಬೇಯಿಸಿಟ್ಕೊಂಡಿದ್ದಂಥ ಸಬ್ಬಕ್ಕಿ ಮತ್ತು ಬಾದಾಮಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಶಾವಿಗೆನ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಚೆನ್ನಾಗಿ ಅದು ಮೆತ್ತಗಾಗೋ ತನಕ ಬೇಯಬೇಕದು, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ಚೆನ್ನಾಗಿ ಅದು ಕುದೀತಾ ಇರಬೇಕಾದ್ರೆ ನೀವು ಅದಕ್ಕೆ ಸ್ವಲ್ಪ ಸಕ್ಕರೆನ ನೀವು ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಕಪ್ಪಷ್ಟು ಸಕ್ಕರೆನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ಬೇಕು ಎಷ್ಟು ಬೇಕು ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಬೋದು. ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಎಲ್ಲ ಚೆನ್ನಾಗಿ ಬೇಯಬೇಕು ಶಾವಿಗೆ ಮತ್ತು ಎಲ್ಲ. ಸೊ ಇದಕ್ಕೆ ನಾನು ಸಬ್ಬಕ್ಕಿನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಕೂಡ ಚೆನ್ನಾಗಿ ಬಬಲ್ಸ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಚೆನ್ನಾಗಿ ತಿರುಗ್ತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು. ನೋಡಿ ಈಗ ಸ್ವಲ್ಪ ಇದೆಲ್ಲ ಬಬಲ್ಸ್ ಥರ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಶಾವಿಗೆ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಸಬ್ಬಕ್ಕಿ ಶಾವಿಗೆ ಎರಡೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾನು ಇವಾಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಚೆನ್ನಾಗಿ ಇದಾಗಿದೆ. ಇವಾಗ ಇದಕ್ಕೋಸ್ಕರ ನಾನು ಬಾದಾಮಿ ಪೌಡ್ರನ್ನ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಪೌಡ್ರು ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ, ಮತ್ತು ಕಲರ್ ಕೂಡ ಕೊಡುತ್ತೆ. ಸೊ ಬಾದಾಮಿ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು. ಸೊ ಆಗ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮದುವೆಲಿ ಕೂಡ ಇದೇ ಥರ ಹಾಲ್ಕೀರ್ನ ಮಾಡ್ತಾರೆ. ಕಲರ್ ಕೂಡ ಬಂದಿದೆ ನೋಡಿ, ಬಾದಾಮಿ ಪೌಡ್ರ್ ಹಾಕೋದ್ರಿಂದ ನಮಗೆ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಾನು ಇದಕ್ಕೀಗ ಲಾಸ್ಟಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಪೌಡ್ರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಏಲಕ್ಕಿ ಪೌಡ್ರನ್ನ ಲಾಸ್ಟಲ್ಲಿ ನಾವು ಎಲ್ಲ ಚೆನ್ನಾಗಿ ಬೆಂದಮೇಲೆ ಎಲ್ಲ ಇನ್ನೇನು ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ನಾವು ಏಲಕ್ಕಿ ಪೌಡ್ರನ್ನ ಹಾಕ್ಕೊಬೇಕು. ಸೊ ಇಲ್ಲಿ ಫಸ್ಟೇ ಹಾಕಿದ್ರೆ ಅದ್ರ ಫ್ಲೇವರ್ ಎಲ್ಲ ಹೊರಟೋಗುತ್ತೆ. ಲಾಸ್ಟಲ್ಲಿ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಸೊ ಆಫ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ರೆಡಿಯಾಗಿದೆ. ಸೊ ಈಗ ಆಫ್ ಮಾಡಿದ್ದೀನಿ. ಕೂಲ್ ಆಗಿದೆ, ಕೂಲ್ ಆಗಕ್ಕೆ ಬಿಡಬೇಕು ನೀವು. ಕೂಲ್ ಆದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ರೆಡಿಯಾಗಿದೆ ಇವಾಗ. ಸೊ ಬೌಲ್ಗೆ ನಾನೀಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಮದುವೆಲಿ ಕೂಡ ಇದೇ ಥರ ಹಾಲ್ಕೀರ್ನ ಮಾಡ್ತಾರೆ. ನೀವು ಅದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಬಲ್ಸ್ ಥರ ಶಾವಿಗೆ ಕೂಡ ಚೆನ್ನಾಗಿ ಬಂದಿದೆ. ಮನೇಲಿ ಮಕ್ಕಳಿಗೆ ನೀವು ಈಸಿಯಾಗಿ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.